ನಮಸ್ಕಾರ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದೀರಿ ನಾವಂತ ಹಿಂಗದೀವಿ. ಇವತ್ತು ನಾ ಏನು ಸ್ಪೆಷಲ್ ಮಾಡಕ್ಕೆ ಹೊಂಟೇನಪ್ಪ ಅಂತಂದ್ರೆ ವೈಶನ್ ಸಲುವಾಗಿ ಮತ್ತು ನನ್ನ ಸಲುವಾಗಿ ಪ್ಯಾನ್ ಕೇಕ್ ಮಾಡಕ್ಕೆ ಹೊಂಟೀನಿ. ಆ ಪ್ಯಾನ್ ಕೇಕ್ ಫುಲ್ಲಾಗಿ ನಾನು ಮಾಡ್ಬೇಕು ಅನ್ಕೊತೀನಿ. ಪ್ರತಿ ಸಲ ಅಕ್ಕೇ ಮಾಡ್ತಾಳೆ. ಇವಾಗ ನನ್ನ ಕೈಲಿ ಆಕಿ ಮಾಡಿಕೊಡ್ಬೇಕಂತ ನನಗೆ ಅನ್ಸೋದಿದೆ. ಅದ್ರ ಸಲುವಾಗಿನ ಮಾಡಿಕೊಡ್ತೀನಿ. ಇಲ್ಲ ನಾ ಅಕ್ಕೇ ಮಾತಾಡ್ಬೇಕೇನು ಬಟ್ ಏನು ಮಾತಾಡಲಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನಾ ಜಸ್ಟ್ ಇಲ್ಲೇ ಇದನ್ನು ಮಾಡಿಕೊಟ್ಟೇನೆ. ಹಿಂಗೆ ಇಟ್ಟಿದ್ದೇನೆ ಅಷ್ಟೇ, ಸಜ್ಜು ಮಾಡಿಕೊಟ್ಟೇನೆ. ಉಳ್ಕಿದ್ದೆಲ್ಲ ಅವನು ಮಾಡ್ಕೊಂತ. ಇನ್ನೊಂದು ಪ್ಯಾನ್ ಕೇಕ್ ಮಾಡೋದಿನ ದೊಡ್ಡದು ಮಾತಲ್ಲ. ಯಾಕೆ ಬಂದ್ರೆ ಎಲ್ಲ ಕಠಿಣ ಇರ್ತೈತಿ. ಇದು ಮಾಡಿ ಕಷ್ಟ ಏನು ಮಾಡೋದಿನ ನಾನು ತೋರಿಸ್ತೀನಿ. ಫಸ್ಟ್ ಟೈಮ್ ಆಕಿ ಮಾಡ್ಕೊಡತ್ತೇನೆ. ಟೇಸ್ಟ್ ಅಂತಿ ಭಾರಿ ಆಗ್ತೈತಿ. ಹಂಗೆ ನಾ ಮಾಡಿ ಕೊಟ್ಟಿರುವಂಥದ್ದು ಪ್ಯಾನ್ ಕೇಕ್ ಯಾವ ಥರ ಟೇಸ್ಟ್ ಇದೆ ಅಂದ್ರೆ ಆಕಿನ ಬಾಯಲ್ಲೇ ನೀವು ಕೇಳ್ಕೊರಿ. ಆ್ಯಂಡ್ ಪ್ರೀತಿಲೇ ಮಾಡಿಕೊಟ್ರೆ ಎಲ್ಲನೂ ಚಲೋನೇ ಇರ್ತೈತ್ರಿ. ಹೌದ್ರಿ. ಈ ಪ್ರೀತಿ ಗೀತಿ ಎಲ್ಲ ಮಿಕ್ಸ್ ಮಾಡಿ ಮಾಡಿಕೊಡ್ತೇನೆ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೈನಲ್ ಈಗ ಒಂದೊಂದಾಗಿ ಕಲಿಸ್ಕೊಳತ್ತಾನು. ನೋಡಿರಿ, ಇದು ಪ್ಯಾನ್ ಕೇಕ್ ಯೂಸ್ ಮಾಡತ್ತೇವೆ ನಾವು. ಫಸ್ಟ್ ಪ್ಯಾನ್ ಕೇಕ್ ಹಿಟ್ಟ ಅಂದ್ರೆ ಪೌಡರ್. ಇದ್ರೊಳಗೆ ಡಿಫ್ರೆಂಟ್ ಫ್ಲೇವರ್ಸ್ಗಳು ಬರ್ತಿರ್ತಾವೆ. ಲೈಕ್ ಚಾಕ್ಲೇಟ್, ಬಟರ್ ಸ್ಕಾಚ್, ವೆನಿಲಾ ಆ್ಯಂಡ್ ಕ್ಲಾಸಿಕ್ ಅಂತೇಳಿ. ಸೊ ಇದು ಕ್ಲಾಸಿಕ್. ಇದ್ರೊಳಗೆ 4 ಜನಕ್ಕೆ ಆಗೋಷ್ಟು ಪ್ಯಾನ್ ಕೇಕ್ ಆಗ್ತೈತಿ. ಸೊ ಇವಾಗ ಹೆಂಗೆ ಮಾಡ್ತಾನೆ ಏನೇನು ಮಾಡ್ತಾನೆ ನೋಡೋಣ ಅಂತ ಬರ್ತೀನಿ. ಇದು ಬಹಳ ಸಿಂಪಲ್ ರೆಸಿಪಿ ಐತಿ. ನೀವು ಮಾಡ್ಕೊಂಡು ತಿನ್ಬೋದಾ? ಇವಾಗ ಹೆಂಗೆ ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಫಸ್ಟ್ ಇದನ್ನು ಕಟ್ ಮಾಡ್ಕೊತೀನಿ. ಅವು ನೈಸ್ ಫುಲ್ ಹಾಕಿಬಿಡ್ತಾನೆ. ಫುಲ್ ಎಲ್ಲ ಹಾಕಿಬಿಡ್ತೀನಿ. ನೋಡಿರಿ ಗೈಸ್, ಸ್ವಲ್ಪ ಜಾಸ್ತಿ ಕಟ್ ಮಾಡ್ತಾನೆ. ಕಮ್ ಕಟ್ ಮಾಡಿದ್ರೆ ಬಿಡೋಂಗಿಲ್ಲ. ಈ ಥರ ಆಗೈತಿ ಹಿಟ್ಟ. ಇವಾಗ ನೀರು ಹಾಕೋಬೇಕು ಅದಕ್ಕೆ. ಈಗ ಕೈ ತಗೊಂಬಂದೀನಿ. ಹಾಂ, ಸ್ವಲ್ಪ ಹಾಕಿ ಆಮೇಲೆ ಹಿಂಗೆ ಕಲ್ಸೋದು ನೋಡ್ರಿ. ಕಲ್ಸಿದ್ಮೇಲೆ ಸಿಗ್ತೇವೆ ಗಪ್ರಿ ಗೈಸ್. ಈ ಬ್ಯಾಟರ್ ರೆಡಿ ಐತ್ರಿ. ಇವಾಗ ಏನಿದ್ರು ಗ್ಯಾಸ್ ಹಚ್ಚಿ ಮಾಡ್ಬೇಕು. ಭಾಳ ಸಣ್ಣ ಹಂಗೆಲ್ಲ ಇದು ಮಾಡ್ಕೋಬೇಕು. ಯಾಕೆ ಪಾಠ ಗಂಟೆ ಹಂಗೆ ಹೋಗ್ತಾವೆ. ಇಲ್ಲಿ ನೋಡ್ರಿ ಯಾವ ಥರ ಆಗೈತಿ ಕನ್ಸಿಸ್ಟೆನ್ಸಿ ನೋಡ್ರಿ. ಇಡ್ಲಿ ರವೆ ಹಿಟ್ಟು ಆಗೈತಿ. ದಾಶಿ ಹಿಟ್ಟು, ಇಡ್ಲಿ ಹಿಟ್ಟು ರವ ಆಗತ್ತೆ. ಇವಾಗ ನೋಡ್ರಿ ಗ್ಯಾಸ್ ಹಚ್ಕೊತೀನಿ. ನನಗೆ ಮಾಡಿ ಬರ್ತೀನಿ. ಜೋರು ಇಡಬೇಡ, ಸಣ್ಣ ಇಡು ಫಸ್ಟ್. ಹಾಂ, ಸಣ್ಣ ಇಡು. ಹಾಂ, ಇನ್ನೊಂದು ಸಣ್ಣ ಇಡಿಯಪ್ಪ, ಲಘು ಹೊತ್ತೈತಿ. ಸಣ್ಣ ಇಡು. ನೀ ಎಷ್ಟು ಸಣ್ಣ ಇಡ್ತಿ ಅಷ್ಟು ಚಲೋ ಬರ್ತೈತಿ. ಸಣ್ಣ ಇಟ್ಟ ಇದಕ್ಕಿಂತ ಬರ್ಬೇಕು ಒಂದಿಟ್ಟು. ಸರಿ ಕೇಳ್ಬಿಡು. ಇದು ತೆಗಿ ಭಾಳ ದೊಡ್ಡದೈತಿ. ತೆವಿ ದೊಡ್ಡದಿಲ್ರಿ. ಇದು ಹ್ಯಾಂಡಲ್ ಭಾಳ ಜನ ಐತಿ, ವಜ್ಜೈತಿ. ಈಗ ಸ್ವಲ್ಪ ಇದು ಕಾದ್ಮೇಲೆ ಸ್ವಲ್ಪ ತುಪ್ಪ ಬಿಡಮ್ರಿ. ತುಪ್ಪ ಬಿಟ್ಟು ಗ್ಯಾಸ್ ಮೇಲೆ ಹಾಕೊಂಡು ಕಾದೈತದ ಆಲ್ರೆಡಿ. ಕಾದಿದ್ವಿ. ಹಾಕ್. ಚಮಚ ಬೇಡ, ಹಂಗೆ ನಾರ್ಮಲ್ ಹಾಕ್. ತುಪ್ಪ ಹಾಕತ್ತೇನ್ರಿ. GRB ಗರಿ ಗರಿ ಆದ ತುಪ್ಪ ಸಾಕು. ಇಲ್ಲ ಹಂಗೆ ಮಾಡಬೇಡ, ಅಷ್ಟೇ ಇಡ. ಹಂಗಲ್ಲ, ಅದಷ್ಟೇ ಇಡ. ಆಮೇಲೆ ಇದನ್ನ ಆಗ್ತೈತಿ. ಕುಂಡ್ರಾತಿಲ್ಲ ರೀ ಗೈಸ್. ಮಾಡಿ ತುಪ್ಪ ಹಾಕಿದಾಗ ಇವಾಗ ಹಾಕತ್ತೆ ನೋಡ್ರಿ. ಹಾಂ, ಎನಫ್. ಹಾಂ, ಇವಾಗ ಒಂದು ಸ್ವಲ್ಪ ಜೋರ್ಸಿ ಅಷ್ಟೆ. ಅವನ ಕಂಪ್ಲೀಟಾಗಿ ಮಾಡಿ ಅಂತ ಅನ್ರಿ, ಇಲ್ಲಂತಲ್ಲ. ಬಟ್ ಸ್ವಲ್ಪ ಅಂದ್ರೆ ಇದನ್ನಾಗುಮಟ. ತುಪ್ಪನ ಹಾಕಿದ್ದು ಒಂದು ಕಡೆ, ಹೋಗಿದ್ದು ಒಂದು ಕಡೆ, ಎಲ್ಲ ನಡೀತೈತಿ. ಅದಕ್ಕೇನು ಮಾಡಿ ಹೇಳು, ಒಂದು ಸ್ವಲ್ಪ ಹಿಂಗೆ ಎತ್ತು. ಹಂಗೆ ಎತ್ತು ಎತ್ತಲ್ಲ, ಇಷ್ಟ. ಸರಿ. ಹಾಂ, ಸೈಡ್ ಕೊಂತೈತೆ. ಗುಡ್. ಸುಟ್ಕೊಂಡಿ ಕೈ ಆಯ್ತಾ? ತಡಿ. ಲೂಸ್ ಮಾಡ್ಕೋತೀನಿ. ಇದು ಆ್ಯಕ್ಚುಲಿ ಇದು ಹಿಟ್ಟು ಇರಬಾರ್ದು, ಹಿಂಗೆ ಆಗ್ಬೇಕು. ಆಮೇಲೆ ಅದು ಲೂಸ್ ಮಾಡಬೇಡ, ಫಸ್ಟ್ ಹಿಂಗೆ ಆಗಲಿ, ಆಮೇಲೆ ಅದನ್ನು ಮಾಡ್ಕೊ. ಅದ್ರ ನೀಟಾಗಿ ಬೇಯ್ತೈತೆ ಅದ್ರ ಸಲ. ಮಾಡೋ ಸ್ವಲ್ಪ ಸ್ವಲ್ಪ ತಪ್ಪೈತಿ. ಹಾಂ, ಇರಲಿ ರೀ, ಹೇಳ್ಕೊಡ್ತೇನೆ ಅಷ್ಟೇ.
ಅದು ಹೆಂಗಿದ್ರು ಟೇಸ್ಟ್ ಆಗ್ತೈತಿ. ಬರೀ ಇಂಥದೆಯ ಚಾಕ್ಲೇಟ್ ಜಾಮ್ ಹಾಕಿ ಆ್ಯಂಡ್ ಫ್ಲಿಪ್ ಮಾಡ್ತಾನೆ ನೋಡ್ರಿ. ಇವಾಗ ತಿರ್ಗಿಸ್. ಹಾಂ, ವೆರಿ ನೈಸ್. ತುಪ್ಪ ಮತ್ತು ಮ್ಯಾಲೆ ಹಾಕ್ತೀನಿ ಇಲ್ಲಿ. ಇನ್ನು ಫುಲ್ ಬ್ರೌನ್ ಆಗ್ಬೇಕ್ರಿ. 1-2-3 ಸಲ ಫ್ಲಿಪ್ ಹಂಗೆ ಮಾಡಬಾರ್ದು, ಒಂದೇ ಕಡೆ ಇಡ, ಅಂದ್ರೆ ಇದನ್ನ ಆಗ್ತೈತೆ, ಒಂದು ಲಬ್ ಆಗ್ತೈತೆ. ತುಪ್ಪ ಭಾಳ ಸೈಡ್ ಆಗಿತ್ತು. ನೀವು ಒಂದಿಟ್ಟು ಕೈ ಬಿಟ್ಟಿಲ್ಲ. ಕೈ ಬಿಟ್ಟು ನಾನು ಮಾಡೋದು ಈಗ ಅದನ್ನು. ಹಾಂ, ನೀನೇ ಮಾಡಂಗೆ. ಅದು ಹೆಂಗೋ ಆಗಲಿ. ಇಲ್ಲಿ ನೋಡ್ರಿ, ನಾ ಮಾಡ್ಬೇಕಂತ ನಾನು ಇದು ಮಾಡತ್ತೀನಿ. ಮತ್ತು ನಿಮ್ಮ ಮುಂದೆ ಒಂದು ಹೇಳಿ ಯಾಕೆ ಮಾಡಿರೋ ಸರಿ ಅನ್ಸಲ್ಲ. ಅದು ಹೆಂಗೆ ಹೊತ್ತಲಿ ಈಗ ನಮ್ಮ ಹೆಂಗೋ ಆಗ್ಲದು. ನಾನು ಮಾಡ್ಬೇಕಂತ ಇದನ್ನ ಆಗಬೇಕಿದ. ಒಂದು ಸ್ವಲ್ಪ ತುಪ್ಪ ಮ್ಯಾಲೆ ಬಿಟ್ಟು ನಡೀತೈತಿ. ನಾ ಹಿಡ್ಕೊಂಡು ಸ್ವಲ್ಪ ಸಾಕು. ಅದು ಹಾಕಿದ್ಮೇಲೆ ಒಂದಿಟ್ಟ ಹಂಗೆ ಡೈರೆಕ್ಟ್ ಹಾಕ್ಬಾರ್ದು. ಹಂಗೆ ಡೈರೆಕ್ಟ್ ಹಾಕ್ಬಾರ್ದು. ಹಿಂಗೆ ಒಂದಿಟ್ಟ ಹಿಂಗೆ ಇದನ್ನ ಮಾಡಿ ಹಿಂಗೆ ಹಾಕ್ಬೇಕು, ಅಂದ್ರೆ ತಳಗೆ ಸೋರ್ತೈತೆ ಅದಂತರ ಸಲ. ತುಪ್ಪ ಹಾಕೀನಿ. ಇಲ್ಲಿ ಸ್ವಲ್ಪ ಹೊಳಸ್ತನಿಗೆ ಎರಡು ಸೈಡ್ ಹತ್ತಿ ಡೀಪ್ ಫ್ರೈ ಆಗ್ಲಿಕ್ಕಪ್ರಿ, ಆಮೇಲೆ ತೋರಿಸ್ತೀವಿ. ಈಗ ಫೈನಲಿ ಫ್ರೈ ಆಗೈತೆ ನೋಡ್ರಿ ಗೈಸ್. ಹೆಂಗೆ ಮಾಡಿ ಅದು ಹೊತ್ತಿದಂಗೆ ಕಾಣಿಸ್ತೈತಿ, ಬಟ್ ಹೊತ್ತಿರಂಗಿಲ್ಲ. ಹಂಗೆ ಇರಬೇಕದು. ಹಾಂ, ಟೇಸ್ಟ್ ಅಂತ. ಸೊ ಅದು ಬಿಸಿ ಇದ್ದಾಗ ಫಸ್ಟ್ ಜಾಮ್ ಅಪ್ಲೈ ಮಾಡಿಬಿಟ್ರೆ ಅದು ಒಂದು ಸ್ವಲ್ಪ ಮೆಲ್ಟ್ ಆಗ್ತೈತಿ. ಇಲ್ಲಿ ಪಲ್ಯ ಅದನ್ನ ಹಾಕೋಣ. ಹಾಂ ಹಾಂ, ಅಷ್ಟೇ ಇಡು, ಅಷ್ಟೇ ಇಡು. ಹಂಗಾರಿ ಅದು ನಿಲ್ಲಂಗಿಲ್ಲ ಒಂದು ಕಡೆ. ಮ್ಯಾಲಿ ಮಟ ತೊಗೊಂಡು ಹಾಕ್ಬೇಕು. ಹಾಂ, ಬಿಡಷ್ಟೆ. ಈಗ ಜಾಮ್ ಜಾಮ್ ನಡೀತೈತೆ. ಎಲ್ಲಿದ್ದಿ? ಹಾಂ, ಅಲ್ಲೇ ಸ್ಪೂನ್ ಐತಿ, ಸ್ಪೂನ್ ಜಾಮ್ ಐತೆ ನೋಡಿ. ಇಫ್ ಯು ವಾಂಟ್ ನಟೆಲ್ಲ ಚಾಕ್ಲೇಟ್ಸ್ ಮೆಲ್ಟ್ ಮಾಡ್ಕೊಂಡು ಹಚ್ಕೊಬೋದು. ಆರ್ ಎಲ್ಸ್ ಜಾಮ್, ಮಿಕ್ಸ್ ಫ್ರೂಟ್ ಜಾಮ್ ಇವೆಲ್ಲನೂ ಹಚ್ಕೋಬೋದು. ದಿಸ್ ಇಸ್ ವಾಟ್ ಇಟ್ ಲುಕ್ಸ್. ಹೆಂಗೆ ಅಪ್ಲೈ ಮಾಡ್ಲಿಕ್ಕೆ ಸುಡಾತೈತಿ. ಹಾಂ, ಗರಮ್ ಇದ್ದಾಗ ಹಚ್ಚಿರ ಚಲೋ, ಯಾಕಂದ್ರೆ ಮೆಲ್ಟ್ ಆಗ್ತಿಲ್ಲ. ಮೆಲ್ಟ್ ಆದ್ಮೇಲೆ ಚಲೋ ಹಚ್ಚಾಗೈತಿ. ಇವಾಗಿದ್ದು ಬೇಯತೈತ್ರಿ. ದೆನ್ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೋದು. ಈಗ ಫ್ಲಿಪ್ ಮಾಡಿ ತಾನೇ ಇದನ್ನಾಗಿರ್ತೈತೆ ತಗೋದು. ಫ್ಲಿಪ್ ಮಾಡಷ್ಟೆ. ಹಾಂ ಹಾಂ, ದಿಸ್ ಈಸ್ ಪರ್ಫೆಕ್ಟ್. ಒಂಚೂರು ಈ ಕಡೆ ಹಾಂ ಮಾಡಿ ಒಂದ್ಸಲ ನೋಡಿದ್ರೆ ಗೊತ್ತಾಗ್ತೈತೆ ರೀ. ತುಪ್ಪ ಎಲ್ಲ ಆ ಕಡೆ ಈ ಕಡೆ ಓಡಾತೈತದ. ಆ ಕಡೆ ಈ ಕಡೆ ಓಡಾತೈತಿ. ಆ್ಯಂಡ್ ಬಿಸಿ ಇದ್ದಾಗ ಮಾಡ್ಕೊಟ್ಟು ತಿಂದ್ರೆ ಭಾಳ ಬೆಸ್ಟ್ ಇರ್ತೈತಿ. ಸ್ವಲ್ಪ ತಣ್ಣಪಾದ್ಮೇಲೆ ಇದನ್ನ ಆಗ್ತೈತಿ ರೀ, ಅಷ್ಟೇ. ಇಲ್ಲಿ ಇಲ್ಲ, ಹಂಗೆ ಆರಿದ್ಮೇಲೆ ಅದನ್ನ ತಿನ್ನವಾಗ ಒಂಥರ ಹತ್ತೈತಿ. ಹಿಟ್ಟ ಬಿಸಿ ಇದ್ದಾಗ ಮಸ್ತ್ ಹತ್ತೈತಿ. ಬಿಸಿದಾಗ ತಿನ್ರಿ ಆಲ್ಮೋಸ್ಟ್ ಎಲ್ಲ. ಆ್ಯಂಡ್ ಈ ಮಳೆಗಾಲದಾಗಂತೂ ಬೆಸ್ಟ್, ಲೈಕ್ ಸ್ನ್ಯಾಕ್ಸ್, ಡೆಸರ್ಟ್ ಅನ್ಬೋದು. ಒಂದು ಸ್ವಲ್ಪ ಜೋರು ಶೇಡ್ತಾನು. ಆ್ಯಂಡ್ ಫೈನಲಿ ಟೇಸ್ಟ್ ಹೆಂಗಿರ್ತೈತೆ ಅಂತ ನೋಡಿ ಹೇಳ್ತೇವೆ. ಇದೆಲ್ಲ ಈಗ ಈ ಥರ ಮಾಡಿದನ್ರಿ. ಒಂದಾಗೈತಿ, ಇದು ಎರಡನೇದ. ಸೇಮ್ ಇದೇ ಥರ ಎಲ್ಲನೂ ಪ್ರತಿಯೊಂದು ಇರ್ತೈತಿ. ಸೊ ಎಲ್ಲನೂ ಫುಲ್ ರೆಡಿ ಆದ್ಮೇಲೆ ಇಬ್ಬರು ತಿನ್ಬೇಕಾದ್ರೆ ಟೇಸ್ಟ್ ತೋರಿಸ್ತೇವೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಡ್ತಲ್ಲ, ಇದೇ ಥರ ಐತಿ. ಸೊ ಪದೇ ಇದನ್ನು ನೋಡೋಕ್ಕಾಗಂಗಿಲ್ಲಲ್ಲ ನಿಮಗೂ. ಲಾಸ್ಟ್ ಟೇಸ್ಟ್ ಹೆಂಗಿರ್ತೈತೆ ಅಂತ ತೋರ್ಸಕ್ಕೆ ಬರ್ತೈತೆ. ಸಿ ಅದ್ರ ಮೇಲೆ ಹಾಕಿ ಅದ್ರ ಮೇಲೆ ಅದ್ರ ಮೇಲೆ ಹಾಕಿ ಸಣ್ಣ ಇಡಿ. ಹಿಂಗೆ ಸಣ್ಣ ಇಡಿ. ಥರ್ಡ್ ಒಂದು ಕಂಪ್ಲೀಟ್ ಆಯ್ತು ರೀ. ಇದಕ್ಕೆ ಜಾಮ್ನ ಹಾಕ್ಸೇನ್ರಿ, ಅಷ್ಟು ಮಟ್ಟ ಅವನು ಇದನ್ನು ಮಾಡ್ತಾನೆ ಸಣ್ಣ. ಲೈಕ್ ಒಂದು ಸ್ವಲ್ಪ ಪ್ಯಾಂಟೋ ಕೇಕ್ ಇರ್ತೈತಲ್ಲ, ಆ ಥರ ಆಗ್ತದೆ. ಹಾಕ್ಬಿಡ್ತೇನೆ ನೋಡ್ತೇನೆ.
ಇವರೇ ನನ್ನ ಸಲ ಅಡುಗೆ ಮಾಡಿ ಕೊಡ್ಲಿಲ್ರಿ ಗೈಸ್. ಹಿಂಗ ಮುಂದೆ ಹೊಸಾತ್ರಿ ಮಾಡಿ ಕೊಡ್ತೇನೆ ರೀ ಅದೊಂದು. ನೀ ಹಿಂದೆ ಬಂದ್ರೆ ಕಲಿಸ್ತಿ. ಅದೊಂದು ಸಪ್ರೇಟ್ ಲಾಗ್ ಮಾಡಿಕೊಡ್ತೇನೆ ರೀ. ಹಾಂ ರೀ, ಎಲ್ಲ ಸಪ್ರೇಟ್ ಲಾಗ್ ಗೈಸ್. ಇದ್ರ ಮೇಲೆ ಒಂದು ಸ್ವಲ್ಪ ಇಷ್ಟ ತುಪ್ಪ ಹಾಕೋಣ. ಅಂದ್ರೆ ಟೇಸ್ಟ್ ಮಸ್ತ್ ಆಗ್ತೈತಿ. ಬೆಂಬಲಂತೂ ಸುಸ್ತಾಯ್ತು. ಇಲ್ಲವಾ ದೆನ್ ವೈ ಪ್ರೀತಿ ಮಿಕ್ಸ್ ಮಾಡೋದನ್ನ ಒಳಗೆ ಪ್ರೀತಿ ಪಪ್ಪಿ ಕೇಳೋಕು ಅರ್ಜೆಂಟ. ಅಲ್ಲಿ ಯಾರ್ದು ಮದುವೆ ಐತ್ರಿ ಗೈಸ್, ಅದ್ರ ಸಲ ಸಾಂಗ್ ಹಚ್ಚಿದಾರೆ. ಇದಿಷ್ಟ ಆಯ್ತು ಟೇಸ್ಟ್ ಮಾಡ್ಕೊಂಡು ಹೇಳ್ತೀವಂತ. ಬಿಸಿ ಏನು ಬೇಡ, ಅಷ್ಟೇ ಇರಬೇಕು. ಯಾಕೆ ಮತ್ತೆ ಭಾಳ ಕ್ರಮ ಇರುತ್ತೆ. ಇದು ಎಲ್ಲ ಆದ್ಮೇಲೆ ಇದಕ್ಕೊಂದು ಹಚ್ಚಿ ಟೇಸ್ಟ್ ಮಾಡೋ ಟೈಮ್ದಾಗ ತೋರಿಸ್ತೀನಿ ರೀ. ಸೊ ಗೈಸ್ ಇಲ್ಲಿ ನೋಡ್ರಿ ಎಲ್ಲ ಫುಲ್ ರೆಡಿ ಆಗೈತಿ. ಈಗ ಎಲ್ಲ ಜಾಮದೆಲ್ಲ ಹಚ್ಚೀನಿ. ಇವಾಗ ವೈಶು ಟೇಸ್ಟ್ ಮಾಡಂತ ಹೇಳ್ತೀನಿ. ಅಕ್ಕಿನ ರಿಯಾಕ್ಷನ್ ಹೆಂಗಿದೆ ನೋಡೋಣ ಬನ್ನಿ. ಕುಂತಿ ಇಲ್ಲಿ ಕೂತ್ಕೊಂಡ್ರಿ. ನಾ ಎಲ್ಲ ಮುಗಿಸ್ಕೊಂಡು ಬಂದಿರಿ ಗೈಸ್. ಸೊ ನಂಗಲ್ಲ ನಿನ್ಗಲ್ಲ. ಸೊ ಒಂದೊಂದು ತಿನ್ನಂಗೆ ಮಜಾ ಬರ್ತೈತಿ ರೀ, ಬಟ್ ಸ್ಪೂನ್ಲೆ ತಿಂತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಮೆಲ್ಟ್ ಆಗಿರ್ತೈತಲ್ಲ, ಅಷ್ಟು ಟೇಸ್ಟ್ ಭಾರಿ ಹತ್ತೈತಿ. ನೀನು ಒಂದು ತಿಂತೀನಿ. ನೀ ಫಸ್ಟ್ ನಿನ್ನ ಸಲುವಾಗಿ ಮಾಡಿದ್ದು ನಾ. ಏನು ರಿಯಾಕ್ಷನ್ ಇಲ್ಲ. ಮಸ್ತ್ ನೀ ಹೇಳ್ಬೇಕಾ? ಹೇಳ. ಮಸ್ತ್ ಆಗೈತಿ, ಭಾರಿ ಆಗೈತಿ. ಇನ್ನೂ ಹೇಳ. ನೀವು ನೋಡಾತಿರ್ಲ, ನಾ ಟೇಸ್ಟ್ ನೋಡಾಕತ್ತೇನೆ ಹೊರತು ಅದ್ರ ಬಿಟ್ಟು ಬಾಯಿ ಬೇರೆ ಮಾತಾಡತ್ತಿಲ್ಲ ಅಂದ್ರೆ ನೀವು ತಿಳ್ಕೊಬೇಕ. ಟೇಸ್ಟ್ ಆಗೈತೆ ಅಂತ ಹೇಳಿ ಮಸ್ತ್ ಆಗೈತೆ. ಥ್ಯಾಂಕ್ಸ್. ಯು ಆರ್ ಮೋಸ್ಟ್ ವೆಲ್ಕಮ್. ನೀವು ಮನ್ಯಾಗಿದ್ದಾಗ ಇಂಥ ಮಾಡ್ಕೊಡ್ರಿ. ನಿಮ್ಮ ಹೆಂಡ್ತಿಯಾರಿಗೆ, ನಿಮ್ಮ ಎಷ್ಟೋ ಜಗಳ ಏನು ಜಾಸ್ತಿ ಇರ್ತದೆ ಅಂದ್ಕೊನಿ, ಜಗಳ ಮಾಡಕತ್ತ ಅಂದ್ಕೊನಿ ಇಂಥದ್ದು ಏನಾರು ಮಾಡ್ಬಿಡ. ಇಲ್ಲಂದ್ರೆ ಒಂದು 4 ಚಲೋ ಮಾತಾಡ್ಬೇಕು. ಮುಂದೆ ಕೈ ನೀರು ಹಾಕ್ತಾರ ಹೆಂಗಂತೀಯ? ಸರಿ. ಸೊ ಗೈಸ್ ಇನ್ನೊಂದೇನು ಹೇಳ್ಬೇಕಿಲ್ಲ ಅಂದ್ರೆ 2-3 ದಿನ 4-5 ದಿನ ವ್ಲಾಗ್ 2-3 ದಿನ ಮೇನ್ ಆಗಿ ವ್ಲಾಗ್ ಮಾಡಾಕಿಲ್ಲ. ಬಿಕಾಸ್ ಫೋನ್ ಡೆಡ್ ಆಗೈತಿ. ಅದ್ರ ಸಲುವಾಗಿ ನಿನ್ನಿದ ವ್ಲಾಗ್ ಕ್ಲಿಪ್ ಹಾಕಿರ್ತೇವೆ ಇದ್ರಾಗ. ಸೊ ನೀವು ನೋಡ್ಕೊಂಬರ್ರಿ ಅಷ್ಟೇ. ಸಣ್ಣ ವ್ಲಾಗ್ ಆಗಿತ್ತು. ಸೊ ಹೋಪ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ಅನ್ಕೊಳ್ತೀವಿ. ಅದ್ರೊಳಗೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಅದ್ರಾಗ ಹೇಳಿದ್ವಿ. ನೀವು ಅದ್ರಾಗ ನೋಡ್ಕೊಂಡ್ಬಿಡ್ರಿ ಗೈಸ್. ಈಗ ಒಂದೊಂದು ಸ್ವಲ್ಪ 2 ಕ್ಲಿಪ್ ಅದಾವ, ಆ್ಯಡ್ ಮಾಡ್ತೀವಿ. ಆ ಫೋನ್ದಾಗ ಆಲ್ಮೋಸ್ಟ್ ಎಲ್ಲ ಅದಾವು, ಬಟ್ ಅದು ಆನ್ ಆಗತ್ತೆ. ನಿಮಗೆ ತೋರಿಸ್ತೀನಿ ತಡ್ರಿ ಒಂದು ನಿಮಿಷ ಹೆಂಗಾಗೈತೆ ಫೋನ್ ಅಂತೇಳಿ. ಮೊಬೈಲ್ ಅದನ್ನ ಏನಪ್ಪ ಅದ ಭಾರಿ ಐತಿ ಮೊಬೈಲ್. ಆದ್ರೂ ಯಾಕೋ ಹಿಂಗಾಗತೈತಿ. ಇಲ್ಲಿ ನೋಡ್ರಿ ತಾನ ಹಿಂಗಾಗತೈತಿ. ಆಗೈತೆ ಫೋನ್ ಓಪನ್ ಆಗತ್ತಿಲ್ಲ, ಏನಾಗತ್ತಿಲ್ಲ. ಆ್ಯಂಡ್ ಎಲ್ಲ ಕ್ಲಿಪ್ಸ್ ಇದ್ರೊಳಗೆ ಅದಾವು. 13 Pro ಇದೆ. ಸೊ ಹಿಂಗಾಗೈತೆ ಅಂದಮೇಲೆ ಅದು ನಾವು ವಿಡಿಯೋ ಎಲ್ಲ ಮಾಡಿದ್ದೆಲ್ಲ ನಶ್ವರನ. ಆ್ಯಂಡ್ ಅದ್ರ ಸಲುವಾಗಿ ಇದು ಫೋನ್ ಚೇಂಜ್ ಎಲ್ಲ ಮಾಡಬೇಕು, ಇಲ್ಲ ಏನು ರಿಪೇರಿ ಮಾಡಿಸ್ಬೇಕು. ಅದ್ರ ಸಲುವಾಗಿ ಈಗ 1-2 ಕ್ಲಿಪ್ ಅದಾವು, ಅವ್ನು ಅಷ್ಟೇ ಆ್ಯಡ್ ಮಾಡ್ತೇವ್ರಿ. ಇದ್ರೊಳಗೆ ಇದೆಲ್ಲ 1-2 ದಿನದ ಕ್ಲಿಪ್ ಇದ್ದು ಇದ್ರೊಳಗೆ 2 ದಿನ ವ್ಲಾಗ್ ಮಾಡಿದ್ದು. ಬಟ್ ಅವೆಲ್ಲ ಹೆಂಗೆ ಬರ್ತಾವೆ, ಹೆಂಗೆ ತಗೊಳ್ಳೋಣ ಅವನ ಆಗತ್ತಿಲ್ಲ. ಸೊ ಅದ್ರ ಸಲುವಾಗಿ ನಾವು ರೀಲ್ಸು ಕಮ್ಮಿ ಮಾಡಿದ್ವಿ. ಅದು ಮೊಬೈಲ್ ಮೇನ್ ಆಗಿ ನಾವು ಅದ್ರೊಳಗೆ ವಿಡಿಯೋಸ್ ಮಾಡ್ತೀವಿ. ಇದ್ರೊಳಗೆಲ್ಲ ಮೊದಲು ಮಾಡ್ತಿದ್ದು, ಅದನ್ನ ತೊಗೊಂಡಾಗಿಂದ ಅದ್ರೊಳಗೆ ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಕ್ವಾಲಿಟಿ ಚಲೋ ಬರಲತ್ತ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಎಲ್ಲ ಹೇಳಿದೀವಿ. ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ವೈಶುಗೆ ಏನು ಮಾಡ್ಕೊಳ್ಳಿ ಅಡುಗೆ
ಅದನ್ನ ಕಮೆಂಟ್ ಹಾಕ್ರಿ. ಯಾವ್ದು ಅಡಿಗೆ ಮಾಡಿಕೊಡ್ಲಿ ಅಂತ ನೀವು ಕಮೆಂಟ್ ಹಾಕ್ರಿ. ಟಫ್ ಇದ್ದಿದ್ ಬ್ಯಾಡ್ರಿ, ಈಸಿ ಇದ್ದಿದ್ದು ಅಂದ್ರೆ ಅಷ್ಟ ಒಂದು 10 ನಿಮಿಷ ಮುಗಿಯುವಂಥದ್ದು ಕೆಲಸ. ಆ್ಯಂಡ್ ಇದು ನಮ್ಮ ಸ್ಕೂಬಿ ಟಾಯ್ ರೀ, ನಮ್ಮ ಸ್ಕೂಬಿ ಗೊಂಬಿದ್ರಿ ಇದು ಅಷ್ಟ. ಸೊ ಬಾಯ್.